ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಡೆದ ಅಂದರೆ 2/8/2026 ನಡೆದ KA ನಡೆಸಿದಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ಸ್ನ non-HK ಕ್ವಶನ್ ಪೇಪರ್ಸ್ದು ಆನ್ಸರ್ನ ಇಲ್ಲಿ ಒಂದೊಂದಾಗಿ ನೋಡ್ಕೊತ ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೋಡ್ ಬಂದುಬಿಟ್ಟು ಇದು C3 ಆಗಿರುತ್ತೆ. ನಿಮ್ಮದು ಯಾವುದಿದೆ ಅದನ್ನು ನೀವು ನೀಟಾಗಿ ಚೆಕ್ ಮಾಡಿಕೊಂಡು ಈ ಒಂದು ಆನ್ಸರ್ಗೆ ಟ್ರೈ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಇದಕ್ಕೆ ಸರಿಯಾದ ಆನ್ಸರ್ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನೆಕ್ಸ್ಟ್, ಸಂಸ್ಥೆಯೊಳಗಿನ ತಪ್ಪು ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗ ಪಡಿಸುವುದನ್ನು ಹೀಗೆನ್ನುತ್ತಾರೆ? ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸ್, ವಿಷಲ್ ಬ್ಲೋಯಿಂಗ್. 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಕವಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸ್, ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಇದಕ್ಕೆ ಸರಿಯಾದ ಆನ್ಸರ್ ವೈಯಕ್ತಿಕ ಪೂರ್ವಾಗ್ರಹಗಳು. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿ ಮತ್ತು ಇ. ಇಲ್ಲಿ ಡಿ ಮತ್ತು ಇ ಇದೆ, ಇಲ್ಲಿ ನೋಡ್ಬೋದು. ಅಂದರೆ ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ACD ಸರಿಯಾಗಿದೆ. ಅಂದರೆ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100(1ನೇ ವಿಧಿ ತಿಳಿಸುತ್ತದೆ. ಅದ ನಂತರ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡು ನಂತರ ಅಥವಾ ಮುಂದೂಡಿದ್ದಾದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಇದನಂತರ ಡಿ ನೋಡಿ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿ ಆಗುತ್ತದೆ. ಸೊ ಹೀಗಾಗಿ ಇದಕ್ಕೆ ಆನ್ಸರ್ ACD ಆಗಿದೆ. ಇನ್ನು UPSC ಸದಸ್ಯರನ್ನು ನೇಮಕಾತಿ ಮಾಡೋರು ಯಾರು? ಭಾರತದ ರಾಷ್ಟ್ರಪತಿ. ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿ ಸೇರಿಸಲಾಗಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, A, B ಮತ್ತು C ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರಾಧಿಕಾರಿಯಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಶಾಸಕಾಂಗ. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಒಳಗೊಂಡಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಸಂವಿಧಾನದ 18ನೇ ಭಾಗ. ಇದು ಏನಿದೆ, ಇದು ರೋಮನ್ ಅಂಕಿಯಲ್ಲಿ ಇರೋದ್ರಿಂದ ತುಂಬ ಜನರಿಗೆ ತುಂಬ ಕನ್ಫ್ಯೂಷನ್ ಆಗಿರುತ್ತೆ. ಇದು ಸಂವಿಧಾನದ 18ನೇ ಭಾಗ. ಇದನಂತರ ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ತಪ್ಪು. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ಕೇವಲ B ಮಾತ್ರ ಸರಿಯಾಗಿದೆ. ಅಂದರೆ ಇಲ್ಲಿ ನೋಡಿ, ಭಾರತ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯವನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿಡಿಯಲು ನ್ಯಾಯಿಕ ವಿಮರ್ಶೆ ಅವಕಾಶ ಕಲ್ಪಿಸುತ್ತದೆ. ಸೊ B ಇದು ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಂದಿಸಿ ಬರಬೇಕು. ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಸರಿಯಾದ ಆನ್ಸರ್ ನೋಡಿ A ಆಗಿರುತ್ತೆ. ಅಂದರೆ A4 ಏನಿದೆ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ 16ನೇ ವಿಧಿ ಹೇಳುತ್ತೆ. ಅದನಂತರ ಅಲ್ಪಸಂಖ್ಯಾತರ ಹಕ್ಕು, ಇದು 29ನೇ ವಿಧಿ ಹೇಳುತ್ತೆ. ಅದನಂತರ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಇದು 21ನೇ ವಿಧಿ ಹೇಳುತ್ತೆ. ಅದನಂತರ D ಶೋಷಣೆಯ ವಿರುದ್ಧದ ಹಕ್ಕು, ಇದು 23ನೇ ವಿಧಿ ಹೇಳುತ್ತೆ. ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವರು? ಇಲ್ಲಿ ನೋಡಿ ಫ್ರೆಂಡ್ಸ್, ಸಂಸತ್ತು, ರಾಜ್ಯ ವಿಧಾನಸಭೆ ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸೊ ಇದಕ್ಕೆ ಆನ್ಸರ್ 4.
ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತ್ವ ಹೊಂದಿಲ್ಲ? ಇದಕ್ಕೆ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸ್, 2 ಚಂಡೀಗಢ, ಲಕ್ಷದ್ವೀಪ, ಲಡಾಖ್. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರು ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅಟಾರ್ನಿ ಜನರಲ್. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರಪ್ಪ ಅಂದರೆ ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ. ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ರಾಜ್ಯದ ರಾಜ್ಯಪಾಲರಿಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಂದಿಸಿ ಬರಬೇಕು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿ ಮತ್ತು ಡಿ ತಪ್ಪಾಗಿದೆ. ಅಂದರೆ ಬಿ ಯೋಗ. ನೋಡಿ ಫ್ರೆಂಡ್ಸ್, ಇದು ಬಿ ಯೋಗ ಪತಂಜಲಿ ಆಗಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಜೈಮಿನಿ ಕೊಟ್ಟಿದ್ದಾರೆ. ಸೊ ಡಿ ಇಲ್ಲಿ ನೋಡಿ ಪೂರ್ವ ಮೀಮಾಂಸೆ ಪತಂಜಲಿ ಅಂತ ಕೊಟ್ಟಿದ್ದಾರೆ. ಅದು ಪತಂಜಲಿ ಯೋಗಕ್ಕೆ ಸಂಬಂಧಿಸಿದೆ. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಇಲ್ಲಿನೂ ಕೂಡ ನೋಡಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದಿನಾಚರಣೆಗಳು ಮತ್ತು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಇದು 1 ಅಂದರೆ ಎ ಆಗಿರುತ್ತೆ. ಇಲ್ಲಿ ನೋಡಿ ಭೂಮಿ ದಿನ ಏನಿದೆ ಏಪ್ರಿಲ್ 22 ಆಗಿದೆ. ಅದಾದ ನಂತರ ವಿಶ್ವ ವಜು ದಿನ ಸೆಪ್ಟೆಂಬರ್ 16 ಆಗಿದೆ. ಅದಾದ ನಂತರ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಏನಾಗಿದೆ ಅಂದರೆ ಡಿಸೆಂಬರ್ 2 ಆಗಿದೆ. ಅದಾದ ನಂತರ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2. ಓಕೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಶ್ವ ಜನಸಂಖ್ಯೆ ದಿನ ಜುಲೈ 11 ಆಗಿರುತ್ತದೆ. ಸೊ ಇಲ್ಲಿ ಸಂಕೇತದಲ್ಲಿ ಕೊಟ್ಟಾಗ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ 1 ಕರೆಕ್ಟ್ ಇದೆ. ಇದಾದ ನಂತರ ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ ನೋಡಿ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದಂದರೆ ರೋಮ್ 1960. ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಗಳನ್ನು ಸರಿಯಾಗಿ ತೋರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸಿ ಮಾತ್ರ. ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಇಲ್ಲಿ ಪಟ್ಟಿಟ್ಟು ಹೊಂದಿಸಿ ಬರೀರಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡಿ ಫ್ರೆಂಡ್ಸ್ 3 ಆಗಿದೆ. ಇಲ್ಲಿ 3ಯಲ್ಲಿ ನೋಡಿ A3 ಅಂದರೆ ಇದು ಹಣಕಾಸು ಆಯೋಗ. 1ನೇದು KC ನಿಯೋಗಿ ಆಗ್ತದೆ. 2ನೇದು ನೋಡಿ ಫ್ರೆಂಡ್ಸ್, 2ನೇದು ಕೆ ಸಂತಾನಮ್. 3ನೇದು ಅಶೋಕ್ ಕುಮಾರ್ ಚಂದ ಆಗಿರುತ್ತೆ. ಅದಂತರ 5ನೇದೇನಿದೆ ಅದು ಮಹಾವೀರ್ ತ್ಯಾಗಿಯವರು ಆಗಿರ್ತಾರೆ. ಇದಾನಂತರ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ CNGಯನ್ನು ಡೀಸೆಲ್ ಅಥವಾ ಪೆಟ್ರೋಲಿಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಂಬರ್ 4 ಆಗಿರುತ್ತೆ. ಅಂದರೆ A, B, D ಮಾತ್ರ. ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಚ್ಚುವರಿ ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಅದ ನಂತರ ಅಗವಾಗಿರುತ್ತದೆ. ಇದ ನಂತರ ಇಲ್ಲಿ ನೋಡಿ ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರವಾಗಿದೆ. ಸೊ ಹೀಗಾಗಿ ಇದು A, B ಮತ್ತು D ಮಾತ್ರ ಸರಿಯಾಗಿದೆ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು. ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡದ ಎಲೆಗೆ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಈರುಳ್ಳಿ, ಕ್ಯಾಕ್ಟಸ್. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಯುರೇಮಿಯಾ. ಜೇಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೊಂದಿಸಿ ಬರೆಯಿರಿ. ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ A2 ಅಂದರೆ ಏನು? ಗುರು 12 ವರ್ಷಗಳು. ಅದಾದ ನಂತರ B4 ಶನಿ 29 ವರ್ಷಗಳು. C1 ಅಂದರೆ ಯುರೇನಸ್ 84 ವರ್ಷಗಳು. D3 ನೆಪ್ಚೂನ್ ಏನಿದೆ ಇದು 165 ವರ್ಷಗಳು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಳಿಕೆ 1 ಸರಿಯಾದರೆ ಹೇಳಿಕೆ 2 ತಪ್ಪಾಗಿದೆ. ಅಂದರೆ ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಇದು ತಪ್ಪು. GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಅಂದರೆ ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಅಂದರೆ SBAS ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರೆಂದರೆ ಇಸ್ರೋ ಮತ್ತು AAI.
ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೇನೆಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಈ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಳಿಕೆ 1 ಮತ್ತು 2 ಎರಡೂ ಸರಿಯಲ್ಲ. ಅಂದರೆ ಇಲ್ಲಿ ಆಮ್ಲಗಳು ರುಚಿ ಕಹಿಯಾಗಿವೆ, ಇದು ತಪ್ಪು. ಪ್ರತ್ಯಾಮ್ಲಗಳು ರುಚಿ ಹುಳಿಯಾಗಿವೆ, ಇದನ್ನು ಕೂಡ ತಪ್ಪು. ಹೊಂದಿಸಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಅಂದರೆ A2 ಅಂದರೆ Cu+Zn ಅಂದರೆ ಹಿತ್ತಾಳೆ. ಇದನಂತರ V4 ಅಂದರೆ Cu+Sn ಕಂಚು. ಇದನಂತರ C1 ಅಂದರೆ Pg+Sn ಸೋಲ್ಡರ್. ಇದನಂತರ Na+Hg ಅಮಲ್ಗಮ. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಅಂದರೆ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ: ಕ್ರಿಪ್ಟಾನ್ ಮತ್ತು ಕ್ಸೆನಾನ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಚೆದರುತ್ತದೆ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇಲ್ಲಿ ಮತ್ತೆ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ. ನೋಡಿ A2 ಅಂದರೆ ಪ್ಲಾನಿಮೀಟರ್ ಏನಿದೆ ಅದು ಆ ಕ್ಷೇತ್ರವನ್ನು ಅಳೆಯಲು ಯೂಸ್ ಮಾಡ್ತಾರೆ. ಇದರ ನಂತರ B1 ಅಂದರೆ ಇದು ನಕ್ಷತ್ರಗಳನ್ನು ಅಂದರೆ ಪ್ಯಾಂಥೋಗ್ರಾಫ್ ನಕ್ಷತ್ರಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು. C3 ಅಂದರೆ ವಾಯುಮಂಡಲದ ಒತ್ತಡ ಅಳೆಯಲು. ಅದರ ನಂತರ ಥರ್ಮೋಮೀಟರ್ ಏನಿದೆ ಇದು ಉಷ್ಣಾಂಶ ಅಳೆಯಲು ಯೂಸ್ ಮಾಡ್ತಾರೆ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಆಪ್ಷನ್ 4 ಆಗಿರುತ್ತೆ. ಅಂದರೆ ಬೆಳಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ 2 ಸರಿಯಾಗಿರುತ್ತೆ. ಅಂದರೆ A, B ಮತ್ತು D ಸರಿಯಾಗಿದೆ. ಅಂದರೆ ಬೋರ್ಘಾಟ ಮುಂಬೈ ಪುಣೆ ಸರಿಯಾಗಿದೆ. ಇದನಂತರ ತಾಲ್ಘಾಟ ಇದನ್ನು ಕೂಡ ಸರಿಯಾಗಿದೆ, ಅಂದರೆ ಮುಂಬೈ ಮತ್ತು ನಾಸಿಕ್. ಇದನಂತರ ನೋಡಿ ಫ್ರೆಂಡ್ಸ್ D ಇದು ಆಗುಂಬೆ ಘಾಟ ಉಡುಪಿ ಮತ್ತು ಶಿವಮೊಗ್ಗ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ನೀವು ಪಾಲ್ಘಾಟ ಇದು ರಾಜ್ಮಂದ್ ಮತ್ತು ಪಾಲಿ ಇದು ತಪ್ಪಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಈ ಒಂದು ಮಣ್ಣಿನ ವಿಧ ಯಾವುದು ಅಂತ ನೀವು ಹೇಳಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತಲೆ ನೋಡ್ಬೋದು. ಇಲ್ಲಿ ಆಪ್ಷನ್ ನೋಡಿ ಇದರ ಕರೆಕ್ಟ್ ಅಂದರೆ ಆಪ್ಷನ್ 4 ಜಂಬೆಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಇದಕ್ಕೆ ಸರಿಯಾದ ಆನ್ಸರ್. ಈ ಕೆಳಕಂಡ ನಗರಗಳನ್ನು ಪರಿಗಣಿಸಿ ಅಂತ ಹೇಳ್ತಿದೆ. ಇಲ್ಲಿ ನೋಡ್ಬೋದು ನೀವು ಈ ಕೆಳಗಿನವುಗಳಲ್ಲಿ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಗೆ ಸರಿಯಾದ ಕ್ರಮ ಯಾವುದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಂದರೆ ಫಸ್ಟಿಗೆ ಬರೋದು ನಗರ, ಅದನಂತರ ನಗರ ಸಮುಚ್ಚಯ, ಅದನಂತರ ಮೆಗಾಲೋಪೊಲಿಸ, ಕೊನೆಯದಾಗಿ ಬರೋದು ಮೆಗಾಸಿಟಿ. ಭಾರತ ಬಂದರುಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿರುತ್ತೆ. ಅಂದರೆ ಜವಾಹರ್ಲಾಲ್ ನೆಹರು ನವಶೇಹ ಬಂದರು ಸರಿಯಾಗಿದೆ. ಅದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ದೀನ್ ದಯಾಳ್ ಬಂದರು ಕಾಂಡ್ಲಾ ಬಂದರು ಸರಿಯಾಗಿದೆ. ಇದಾನಂತರ ಕಾಮರಾಜ್ ಬಂದರು ಎನ್ನೋರ ಇದನ್ನು ಕೂಡ ಸರಿಯಾಗಿದೆ. ಬಟ್ ಇದು ಪ್ಯಾರಾದೀಪ್ ಬಂದರದ್ದು ಇದನ್ನು ಆಪ್ಷನ್ಸ್ ಇದೆ, ಇದು ತಪ್ಪಾಗಿದೆ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ? ನೋಡಿ ಫ್ರೆಂಡ್ಸ್, ಒಟ್ಟು 8 ರಾಜ್ಯಗಳ ಮುಖಾಂತರ ಕರ್ಕಾಟಕ ಸಂಕ್ರಾಂತಿಯ ವೃತ್ತ ಹಾದು ಹೋಗುತ್ತದೆ. ಅದರಲ್ಲಿ ರಾಜಸ್ಥಾನ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮುಖಾಂತರ ಆಗುತ್ತೆ, ಆದರೆ ಬಿಹಾರ ಮೂಲಕ ಹಾದು ಹೋಗುವುದಿಲ್ಲ. ಹೊಂದಿಸಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಪಟ್ಟಿ 1 ಪಟ್ಟಿ 2 ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ A ಅಂದರೆ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಅಂದರೆ ಆಪ್ಷನ್ 1ನಲ್ಲಿ ನೋಡ್ಬೋದು ಲಾಖೇರಿ A1 A2 ಆಗಿದೆ. ಲಾಖೇರಿ ಅಂದರೆ ರಾಜಸ್ಥಾನ ಆಗಿದೆ. ಅನಂತರ B4 ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಜಯವಾಡ ಏನಿದೆ ಆಂಧ್ರ ಪ್ರದೇಶ. ಇದಾನಂತರ C1 ಏನಿದೆ ರಾಯಚೂರು ರಾಮಗುಂಡಂ ಏನಿದೆ ತೆಲಂಗಾಣದ. ಅದಾನಂತರ ದುರ್ಗಾಪುರ ಏನಿದೆ ಅದು ಪಶ್ಚಿಮ ಬಂಗಾಳ.
ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದಂದರೆ ರೈನ್ ಒಳನಾಡಿನ ಜಲಮಾರ್ಗ, ಆಪ್ಷನ್ 1. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ, ಲಾಸ್ ಏಂಜಲ್ಸ್ ಮತ್ತು ನ್ಯೂಯಾರ್ಕ್. ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ. ಬೀರದ ಅಂತ ಕೇಳಿದ್ದಾರೆ ಫ್ರೆಂಡ್ಸ್, ಇದು ಸರಿಯಾದ ಉತ್ತರ ಬಿ ಮಾತ್ರ ಅಂದರೆ ರೇಖಾಂಶ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ರೇಖಾಂಶ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇದೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣ ಎಂದು ಕರೆಯುವರು. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 4 ಗ್ರೀನ್ ಫೀಲ್ಡ್. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಅಂದರೆ ABD ಅಂದರೆ ಬಾಲ್ ಗಂಗಾಧರ್ ತಿಲಕ್, VK ಚಿಪ್ಲುಂಕರ್, ಅದನಂತರ ಗೋಪಾಲ್ ಗಣೇಶ್ ಅಗರ್ಕರ್. ಹೊಂದಿಸಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಂದಿಸಿ ಬರೆಯರಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು A3 ಅಂದರೆ ಮೊಹಮ್ಮದ್ ಇಕ್ಬಾಲ್, ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ಸೊ A3 ಆಗಿದೆ. ಅದನಂತರ B4 ಅಂದರೆ ಲಾಲಾ ಲಜಪತ್ ರಾಯ್, ಅನ್ಹ್ಯಾಪಿ ಇಂಡಿಯಾ. ಅದನಂತರ ನೋಡಿ ಫ್ರೆಂಡ್ಸ್ C2 ಏನಿದೆ ದೀನಬಂಧು ಮಿತ್ರ ಏನಿದೆ, ನೀಲ್ ದರ್ಪಣ್ ಇದೆ. ಇದನಂತರ ಸಚೀಂದ್ರನಾಥ್ ಸನ್ಯಾಲ್ ಅವರು ಬಂದಿ ಜೀವನವಾಗಿದೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಜಲಿಯನ್ ವಾಲಾಬಾಗ್ 1919, ಕ್ವಿಟ್ ಇಂಡಿಯಾ ಚಳವಳಿ 1942, ಬಂಗಾಳ ವಿಭಜನೆ 1905 ಇದೆ. ಅಂದರೆ ಇದು 1919. ಅದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂಗಾಳ ವಿಭಜನೆ ಇದು 1905ರಲ್ಲಿ ಆಗಿದೆ. ಅದರ ನಂತರ ಸೂರತ್ ವಿಭಜನೆ ನೋಡಿ ಫ್ರೆಂಡ್ಸ್, ಅದು 1907ರಲ್ಲಿ ಆಗಿದೆ. ಅದು ಯಾವುದು ಸೂರತ್ ವಿಭಜನೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ 1 ಆಗಿರುತ್ತೆ. ಅಂದರೆ ಫಸ್ಟ್ ಬರೋದು C ಅಂದರೆ ಬಂಗಾಳ ವಿಭಜನೆ. ಫಸ್ಟಿಗೆ ಬರೋದು ಬಂಗಾಳ ವಿಭಜನೆ 1905. ಅದನಂತರ ಡಿ ಬರುತ್ತೆ ಸೂರತ್ ವಿಭಜನೆ 1907. ಅದನಂತರ ಎ ಬರುತ್ತೆ ಜಲಿಯನ್ ವಾಲಾಬಾಗ್ ದುರಂತ 1919. ಕೊನೆಯದಾಗಿ ಕ್ವಿಟ್ ಇಂಡಿಯಾ ಚಳವಳಿ 1942 ಬರುತ್ತೆ. ಇದನಂತರ ಲೋಕಹಿತವಾದಿ ಎಂದು ಯಾರು ಜನಪ್ರಿಯವಾಗಿ ಅಂದರೆ ಲೋಕಹಿತವಾದಿ ಎಂದು ಯಾರನ್ನು ಜನಪ್ರಿಯವಾಗಿ ಕರೀತಾರೆ ಅಂದರೆ ಗೋಪಾಲ್ ಹರಿದೇಶ್ಮುಖ್. ಫ್ರೆಂಡ್ಸ್, ಇದು ತುಂಬ ಸಾರಿ ರಿಪೀಟೆಡ್ ಕ್ವಶನ್, ಇದು ನೆನಪಿರಲಿ. ಇದಂತ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಭಾರತ ಯಾವ ಸ್ಥಳದಲ್ಲಿ ರೋಮನರು ಅಗಸ್ಟನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಇದು ಮುಜಿರಿಸ್. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಪ್ಷನ್ 2 ಇದಕ್ಕೆ ಸರಿಯಾಗಿ ಆಗಿರುತ್ತೆ. ಆಪ್ಷನ್ 2ನಲ್ಲಿ ಏನಿದೆ A4 ಏನಿದೆ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಗೋತಿಕ್ ಶೈಲಿಯಲ್ಲಿದೆ. ಅದನಂತರ ಶಾರದಾ ದೇಗುಲ ಶೃಂಗೇರಿ, ಅದು ದ್ರಾವಿಡ ಶೈಲಿಯಲ್ಲಿದೆ. ಯಾವುದು? B1 ಏನಿದೆ ಶಾರದಾ ದೇಗುಲ ಶೃಂಗೇರಿ ದ್ರಾವಿಡ ಶೈಲಿಯಲ್ಲಿದೆ. C2 ಅಂದರೆ ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು ಆಧುನಿಕ ಶೈಲಿ. ಅದನಂತರ D3 ಕಮಲ್ ಮಹಲ್ ಹಂಪಿ, ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಹೊಯ್ಸಳ ರಾಜ ವಿಷ್ಣುವರ್ಧನ್ಗೆ ಸಂಬಂಧಿಸಿವೆ? ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಅಂದರೆ ABD ಆಗಿರುತ್ತೆ. ಅಂದರೆ ವಿಷ್ಣುವರ್ಧನ ನೊಳಂಬ ವಾಡಿಗೊಂಡ ಎಂಬ ಬಿರುದು ಹೊಂದಿದ್ದ, ಇದು ಸರಿಯಾಗಿದೆ. ಅದಾನಂತರ B ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ, ಇದು ಕೂಡ ಸರಿಯಾಗಿದೆ. ವಿಷ್ಣುವರ್ಧನ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು, ಇದು ಕೂಡ ಸರಿಯಾಗಿದೆ. ಆದರೆ ವಿಷ್ಣುವರ್ಧನ ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹದಳು, ಇದು ತಪ್ಪು. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು? ಇದಕ್ಕೆ ಸರಿಯಾದ ಉತ್ತರ ನಂದಿ ತಿಮ್ಮಣ್ಣ. ಭಾರತದ ಮೇಲಿನ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆಗಿರುತ್ತೆ. ಅಂದರೆ ಫಸ್ಟಿಗೆ ಬರೋದು ಇಂಡೋ ಗ್ರೀಕರ ದಾಳಿ, ಅದಾನಂತರ ಶಕರ ದಾಳಿ, ಅದಾನಂತರ ಇಲ್ಲಿ ಪಾರ್ಥಿಯನ್ನರ ದಾಳಿ, ಕೊನೆಯದಾಗಿ ಬರೋದು ಕುಶಾನ್ಯರ ದಾಳಿ.
ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ಅಂದರೆ PN ಕೃಷ್ಣಮೂರ್ತಿ, VP ಮಾಧವರಾವ್, ಅದಾದ ನಂತರ T ಆನಂದರಾವ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇಲ್ಲಿ ಹೇಳಿಕೆ 3 ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಸೊ ಇದಕ್ಕೆ ಆಪ್ಷನ್ 2 ಕರೆಕ್ಟ್ ಆಗಿದೆ. ಇಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ 1850ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣವನ್ನು ಹೊಂದಿದ್ದರು. ಅದಾದ ನಂತರ ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಸೊ ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ ಫ್ರೆಂಡ್ಸ್, ಹೇಳಿಕೆ 1 ತಪ್ಪಾದರೆ ಹೇಳಿಕೆ 2 ಸರಿಯಾಗಿದೆ. ಅಂದರೆ ರಣಜಿತ್ ಸಿಂಗ್ ರವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಇದು ತಪ್ಪಾಗಿದೆ ಫ್ರೆಂಡ್ಸ್, ಇದು ತಪ್ಪು. ಅದಾದ ನಂತರ ಬ್ರಿಟಿಷರ ಆಕ್ರಮಣದಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಇದು ಸರಿಯಾಗಿದೆ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇಲ್ಲಿ ಗಣರಾಜ್ಯ ಮತ್ತು ರಾಜಧಾನಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಅಂದರೆ A3 ಅಂದರೆ ಅವಂತಿ ಉಜ್ಜಯಿನಿಯಾಗಿದೆ. ಅದಂತರ B4 ಕೋಸಲ ಅಯೋಧ್ಯ. ಅದನಂತರ C1 ವತ್ಸ ಕೌಸಂಬಿಯಾಗಿದೆ. ಅದನಂತರ ಮಗಧ ರಾಜಗೃಹ. ಕೆಳಗಿನವರಲ್ಲಿ ಯಾರು ಋಗ್ವೇದದ ಕಾಲದ ಪ್ರಮುಖ ದೇವತೆಯಲ್ಲ? ಇದಕ್ಕೆ ಸರಿಯಾದ ಉತ್ತರ ಪ್ರಜಾಪತಿ. ಬಾಲ್ಯ ವಿವಾಹ ತಡೆಗಟ್ಟು ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ನಂಬರ್ 3 ಸರಿಯಾಗಿರುತ್ತೆ. ಅಂದರೆ ಹೇಳಿಕೆ 1 ಹೇಳಿಕೆ 2 ಸರಿ ಮತ್ತು ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ಅಂದರೆ ಬಾಲ್ಯ ವಿವಾಹ ತಡೆಗಟ್ಟು ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ನಂತರ ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ಅಂದರೆ ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಎರಡು ಕೂಡ ಸರಿಯಾಗಿವೆ. ಮತ್ತು ಹೇಳಿಕೆ 1 ಹೇಳಿಕೆ 2ಗೆ ಸಂಬಂಧಿಸಿದೆ. ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಜಯದೇವ ಗೀತಗೋವಿಂದದಲ್ಲಿ. ಅಂದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಈ ಕೆಳಗಿನ ಚೋಳರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? 1ನೇ ಆದಿತ್ಯ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಕುಶ್ಕ್-ಇ-ಸಿರಿ. ಇದಕ್ಕೆ ಸರಿಯಾದ ಆನ್ಸರ್. ಅಂದರೆ ಈ ಒಂದು ಆಪ್ಷನ್ ತಪ್ಪಾಗಿದೆ. ತುಂಬ ಜನರು ಏನಾಗಿ ಮಾಡಿದ್ದಾರೆ ಅಂದರೆ ಸಸಾರಂ ಸಮಾಧಿ. ತುಂಬ ಜನರು ಇದೇ ಆಪ್ಷನ್ ಹಾಕಿ ತುಂಬ ಜನ ತಪ್ಪು ಮಾಡ್ತಾ ಇದ್ದಾರೆ. ಈ ಕೆಳಗಿನ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡಿ ಪ್ಲಸ್ ಪಠ್ಯ 1 ಪಠ್ಯ 2 ಹೊಂದಿಸಿ ಬರೀಬೇಕು. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಗಿರುತ್ತೆ. ಅಂದರೆ A4 ಏನಿದೆ, ಗುರು ರಾಮದಾಸ ಅಮೃತ್ ನಗರ್ ಸ್ಥಾಪಿಸಿದರು. ಗುರು ಅರ್ಜುನ್ ದೇವರು ಆದಿ ಗ್ರಂಥ ಸಂಕಲಿಸಿದರು. ಅದನಂತರ ಗುರು ಹರಗೋವಿಂದ್ ಅವರು ಅಕಾಲ್ ತಖ್ತ್ ಸ್ಥಾಪನೆ ಮಾಡಿದ್ದಾರೆ. ಅದನಂತರ ಗುರು ಗೋವಿಂದ್ ಸಿಂಗ್. ಇದಕ್ಕೆ ಆನ್ಸರ್ ಖಾಲ್ಸಾ ಸ್ಥಾಪನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಮ್ಯಾಥ್ಸ್ ಬಂತು. ಮ್ಯಾಥ್ಸ್ನಲ್ಲಿ ನೋಡಿ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟರು ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇದಂತ ನೋಡಿ, ಪ್ರಶ್ನಾರ್ಥ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 66. ಒಂದು ಸಂಖ್ಯೆಯ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಒರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 14 ಸೆಂಟಿಮೀಟರ್. L ಎಂದರೆ ಪ್ಲಸ್, M ಎಂದರೆ ಮೈನಸ್ ಮತ್ತು N ಎಂದರೆ ಮೈನಸ್ ಎಂದಾದರೆ 1L 9M 9N1 ಏನಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ 0. ಇಲ್ಲಿ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ @ ಅಂದರೆ ಆಪ್ಷನ್ 1 ಕರೆಕ್ಟ್ ಇದೆ. ಇನ್ನು ಕೆಳಗಿನ ಸ್ತಂಭ ಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 50%.
ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು, 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 329 ಕಿಲೋಮೀಟರ್. ಇದೆ ನೋಡಿ ಫ್ರೆಂಡ್ಸ್, 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? 15 ರೂಪಾಯಿ. ಅಂದರೆ ಆಪ್ಷನ್ 1 ಕರೆಕ್ಟ್ ಆಗಿದೆ. ಪ್ರಕಾಶ್ ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ನಡುವೆ ಬರುತ್ತಾನೆ. ಬಲಕ್ಕೆ ಅಂದರೆ ಅಡ್ಡ ರಸ್ತೆ ಕೂಡುವಿಕೆ ಅಥವಾ ಕ್ರಾಸಿಂಗ್ಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂದ್ರೆ ಉತ್ತರ ದಿಕ್ಕಿನಲ್ಲಿದೆ. ಇದಂತ ನೋಡಿ ಫ್ರೆಂಡ್ಸ್, ಕೆಳಗಿನ ಪದಗಳನ್ನು ಪದಕೋಶದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕಂಟಿನ್ಯೂಸ್. ಕೆಳಗಿನ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಸೂಕ್ತವಾದ ತೀರ್ಮಾನ ಆರಿಸಿ ಅಂತ ಹೇಳ್ತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಖಂಡಿತವಾಗಿಯೂ ನಿಜ. ಅಂದರೆ ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದಲ್ಲಿ ದುರ್ಬಲರಾಗಿದ್ದವರೆಲ್ಲ ಸಂಗೀತಗಾರರೇ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಖಂಡಿತವಾಗಿಯೂ ನಿಜ ಅಂತ. ಇಲ್ಲಿ ನೋಡಿ, ಆಗಸ್ಟ್ 14, 2010 ವಾರದ ಯಾವ ದಿನವಾಗಿತ್ತು ಅಂದರೆ ಶನಿವಾರವಾಗಿತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಲಿನ ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 8 km/h. ಇಲ್ಲಿ ಇನ್ನೊಂದು ಕೂಡ ಮ್ಯಾಥ್ಸ್ ಕ್ವಶನ್ ಇದೆ. ಇದಕ್ಕೆ ಅಂದರೆ 89 ಕ್ವಶನ್ಗೆ ಸರಿಯಾದ ಉತ್ತರ ಎ. ಇಲ್ಲೊಂದು ಅಂದರೆ ಕೋಡಿಂಗ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 MNRW. ಇಲ್ಲಿ ಹೊಂದಿಸಿ ಬರೀರಿ ನೋಡಿ ಫ್ರೆಂಡ್ಸ್. ಆಪ್ಷನ್ ನಂಬರ್ ಅಂದರೆ ಪಟ್ಟಿಯನ್ನು ಪಟ್ಟಿಟ್ಟು ಹೊಂದಿಸಿ ಬರೀಬೇಕು. ಇಲ್ಲಿ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗುತ್ತೆ. ಅಂದರೆ ಮಾನ್ಸಿಂಗ್ ಮೆರ್ಮಾ ಪರ್ಮಾರ್ ಇದು ಸರಿಯಾದ ಉತ್ತರ ಗುಜರಾತ್. ಇದನಂತರ ಅಲ್ಕಾ ಸಿಂಗ್ ಮಹಾರಾಷ್ಟ್ರ, ತರುಣ್ ಸಿಂಗ್ ಅವರು ಮಧ್ಯಪ್ರದೇಶದಿಂದ ಬಂದಿರ್ತಾರೆ. ಅದನಂತರ ರಾಜೇಂದ್ರ ಹಿರಾಲಾಲ್ ಜೈನ್ ಇವರು ರಾಜಸ್ಥಾನದಿಂದ ಬಂದಿರ್ತಾರೆ. ಆಗಮನ್ ಎಂಬುದು ಇದು ನೋಡಿ ಫ್ರೆಂಡ್ಸ್, ಆಗಮನ್ ಎಂಬುದು ಭಾರತದ ಮೊದಲ ಆಳ ಸಮುದ್ರದ ಅಧ್ಯಯನ ಮಿಷನ್ ಆಗಿದೆ. ಫ್ರೆಂಡ್ಸ್, JSJB 2.0 ಅನ್ನು ವಿಸ್ತರಿಸಿ ಅಂತ ಕೇಳ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಂದರೆ ಜಲ್ ಸಂಚಯ್ ಜನ್ ಭಾಗೀದಾರಿ 2.0. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು? ಸಹಕಾರ ಸಂಘಗಳು ಎಲ್ಲರಿಗೂ ಉತ್ತಮ ಭವಿಷ್ಯ ರೂಪಿಸುತ್ತವೆ. ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿದೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೇಟ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBIಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತಾಯಿದೆ. ಅಂದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅಂದರೆ B ಮತ್ತು C ಕರೆಕ್ಟ್ ಆಗಿವೆ. ಅಂದರೆ GPS ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹವನ್ನು ಉಸ್ತುವಾರಿ ವಹಿಸುತ್ತದೆ. ಕರ್ನಾಟಕ ಸರ್ಕಾರ 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBIಯನ್ನು ರಚಿಸಿತು. ಇವೆರಡು ಹೇಳಿಕೆಗಳು ಸರಿಯಾಗಿವೆ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಉಲ್ಲಾಸ್. ಸೆಹತ್ ವಿಸ್ತರಿಸಿ ಅಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುತ್ತಮ ತರಬೇತಿ ಸಂಸ್ಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಜನರಲ್ NS ಸುಬ್ರಹ್ಮಣ್ಯ ಅವರು 2026 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಅಂದರೆ CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಡಿಫೆನ್ಸ್ ಯಾರಂದರೆ ಇದಕ್ಕೆ ಸರಿಯಾದ ಉತ್ತರ ಅನಿಲ್ ಚೌಹಾಣ್. 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ A ಮತ್ತು C ಅಂದರೆ ದೇವನಾಗರಿ ಮತ್ತು ಪರ್ಷಿಯನ್. ಫ್ರೆಂಡ್ಸ್, ನಾನು ಅಂದರೆ ಸ್ಟಾರ್ಟಿಂಗ್ನಲ್ಲಿ 25ರಿಂದ 25ನೇ ಕ್ವಶನಿಂದ ಅಂದರೆ ಈ 3 ಕ್ವಶನ್ಗಳು ಮಿಸ್ ಮಾಡಿದ್ದೆ. ಸೊ ಈ 3 ಕ್ವಶನ್ಗಳು ಇಲ್ಲಿದೆ ನೋಡಿ. ಅಂದರೆ ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಯಾವ ಕಾರಣದಿಂದ ಬರುತ್ತದೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅಂದರೆ ಕ್ರೋಮೋಸೋಮ್ಗಳ ಸಂಖ್ಯೆ 45 ಆಗಿರುವುದರಿಂದ ಅಂದರೆ ಒಂದು ಕ್ರೋಮೋಸೋಮ್ ಕೊರತೆ ಬರುತ್ತೆ. ಅಂದರೆ ಕ್ರೋಮೋಸೋಮ್ಗಳ ಸಂಖ್ಯೆ 45 ಆಗಿರುವುದರಿಂದ ಒಂದು ಕ್ರೋಮೋಸೋಮ್ ಕೊರತೆ ಇರುತ್ತದೆ. ಅದನಂತರ ಯಾವ
ಮೈಕ್ರೋಬ್ ಅಥವಾ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರಪ್ಪ ಅಂದ್ರೆ ಅದು ಸ್ಪಿರುಲಿನಾ ಅಥವಾ ಕ್ಲೋರೆಲ್ಲಾ. ಇನ್ನು ಮೀನ್ಮಾಟ ಒಪ್ಪಂದವು ಯಾವುದರ ಮಾಲಿನ್ಯ ತಡೆಗೆ ಸಂಬಂಧಿಸಿದೆಪ್ಪ ಅಂದರೆ ಇದು ಪಾದರಸ ಅಥವಾ ಮರ್ಕ್ಯೂರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಂದರೆ PC ಪೊಲೀಸ್ ಕಾನ್ಸ್ಟೇಬಲ್ 2/8/2026 ನಡೆದ KE ಅವರು ನಡೆಸಿದ್ದು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ. ತುಂಬ ಜನ ಹೇಳ್ತಾಯಿದ್ರು ಕ್ವಶನ್ ಪೇಪರ್ ತುಂಬ ಚೆನ್ನಾಗಿದೆ ಅಂತ. ಸೊ ಫ್ರೆಂಡ್ಸ್, ನಿಮ್ಮ ಎಷ್ಟೆಷ್ಟು ಅಂಕಗಳನ್ನು ತೊಗೊಂಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೊಂದು ಫ್ರೆಂಡ್ಸ್, ನಾನು ನೆಕ್ಸ್ಟ್ ಅಂದರೆ ಇದು ನಾನ್ HK ವಿಡಿಯೋ ಆಗಿದೆ. ನಾನು ನೆಕ್ಸ್ಟ್ HK ಕ್ವಶನ್ ಪೇಪರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.